ಎಲ್ಲ ಹಿಂದಿಗಳ ಮಧ್ಯೆ ಎಲ್ಲೋ ಒಂದು ಕಡೆ ಕನ್ನಡ ಕೇಳಿದಾಗ ಆಹಾ ಎಷ್ಟು ಖುಷಿಯಾಗುತ್ತೆ. ನಾನೀಗ ಇರುವಂಥ ಜಾಗ ವರ್ಲಿ ಅಂತ ಈ ಪ್ಲೇಸ್ ಹೆಸರು. ವರ್ಲಿಯಿಂದ ವೆಸ್ಟ್ ಬಾಂದ್ರಾಗೆ ಈ ಥರ ಸಮುದ್ರದ ಮೇಲೆ ಬ್ರಿಡ್ಜ್ ಕಟ್ಟಿದ್ದಾರೆ. ಇದಂತೂ ಒಂಥರ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಸೌತ್ ವರ್ಲಿಯಿಂದ ವೆಸ್ಟ್ ಬಾಂದ್ರಾಗೆ ಕನೆಕ್ಟ್ ಮಾಡೋ ಅಂಥ ಈ ರೂಟು 46 ವರ್ಷಗಳ ಕನಸು. 36 ವರ್ಷ ಬರೀ ದುಡ್ಡು ಜೋಡಿಸ್ಕೊಂಡು ಪ್ಲ್ಯಾನ್ ಮಾಡಿದ್ದೇ ಆಯಿತು. ನಾರ್ತಿಂದ ಸೌತ್ಗೆ ಹೋಗೋಕ್ಕೆ 2 ಅವರ್ ಟೈಮ್ ತಗೋತಿತ್ತು. ಆದರೆ ಈ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆದಾಗಿಂದ ಬರೀ 5 ನಿಮಿಷ ತಗೊತಾ ಇದೆ ಟೈಮು. ಈ ತುದಿಯಿಂದ ಆ ತುದಿಗೆ 5.5 ಕಿಲೋಮೀಟ್ರ್ ಇದೆ. 5.5 ಕಿಲೋಮೀಟ್ರ್ ಬ್ರಿಡ್ಜ್ ಕಟ್ಟೋಕ್ಕೆ 10 ವರ್ಷಗಳ ಕಾಲ ಟೈಮ್ ತೊಗೊಂಡಿದ್ದಾರೆ. ಮತ್ತು ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ಸಮುದ್ರದ ಮಧ್ಯೆ ಹೋಗ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಈಗ ಈ ವರ್ಲಿ ಸೀಲಿಂಗ್ ಮೇಲೆ ಹೋಗೋಣ ಬನ್ನಿ. ಟ್ಯಾಕ್ಸಿ ಕಾಯ್ತಾ ಇದೆ ನನಗೋಸ್ಕರ. ಚಲೋ ಭಯ್ಯ. ಇಲ್ಲಿಂದ ಅಲ್ಲಿವರೆಗೂ 1 ಕಿಲೋಮೀಟರ್ ಪೂರ ಕೆಳಗಡೆ ಪಿಲ್ಲರೇ ಇಲ್ಲ, ಬರೀ ಕೇಬಲ್ ಸಪೋರ್ಟ್ ಇಂದ ನಿಂತಿದೆ ಈ ಬ್ರಿಡ್ಜ್. ಮುಂಬೈನ ದಾದರ್ ಬೀಚ್ ನಲ್ಲಿ ಇದ್ದೀನಿ ನಾನೀಗ. ಎಷ್ಟು ಈಗ ತಾನೇ ಆ ವರ್ಲಿ ಬ್ರಿಡ್ಜ್ ಮೇಲೆ ಹೋಗಿದ್ವಲ್ಲ, ಆ ವರ್ಲಿ ಸೀಲಿಂಗು ಈ ದಾದರ್ ಬೀಚಿಂದ ಕ್ಲಿಯರಾಗಿ ಕಾಣುತ್ತೆ. ಅಲ್ಲೆಲ್ಲ ನೋಡಿದ್ರೆ ನೋಡಿ ಪಿಲ್ಲರ್ಗಳು ಹಾಕೊಂಬಂದಿದ್ದಾರೆ. ಮತ್ತು ಇಲ್ಲಿ ಕಾಣ್ತಿದೆ ನೋಡಿ, ಈ ತುದಿಯಿಂದ ಈ ತುದಿಗೆ ಪಿಲ್ಲರ್ ಇಲ್ಲ. ಮತ್ತು ಇಲ್ಲಿಂದ ಹಿಡಿದು ಸೀದಾ ಇಲ್ಲಿವರೆಗೂ ಪಿಲ್ಲರ್ ಇಲ್ಲ. ಮಧ್ಯೆ ಇಲ್ಲಿ ಮಾತ್ರ ದೊಡ್ಡ ಪಿಲ್ಲರ್ ಹಾಕಿದ್ದಾರೆ. ಆ ಪಿಲ್ಲರಿಂದ ಆ ಪಿಲ್ಲರ್ಗೆ ಕೇಬಲ್ಗಳು ಕನೆಕ್ಟ್ ಮಾಡಿದ್ದಾರೆ. ಕೇಬಲ್ಗಳು ಮತ್ತು ಇಲ್ಲಿ ನೋಡಿದ್ರೆ ಇಲ್ಲೂ ಕೇಬಲ್ಗಳು ಕನೆಕ್ಟ್ ಮಾಡಿದ್ದಾರೆ. ಎಲ್ಲ ಬಂದಿರೋರೆಲ್ಲ ಟೂರಿಸ್ಟ್ಗಳೇ ಇರ್ತಾರೆ. ಮುಂಬೈಯಲ್ಲಿ ಯಾರು ಇರ್ತಾರೆ ಅವರೆಲ್ಲ ಈ ಥರ ಬೀಚ್ಗಳಿಗೆ ಬರೋಲ್ಲ. ಅವ್ರು ಚೌಪಟಿ ಬೀಚ್ ಇದೆ ಮತ್ತು ಜುಹು ಬೀಚ್ ಇದೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ನೋಡಿದಂಥ ಅಷ್ಟು ಬೀಚ್ಗಳಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಗಲೀಜಿದೆ. ಆದ್ರೂ ಆರಾಮಾಗಿ ಫೋಟೋಶೂಟ್ ಎಲ್ಲ ತೆಗಿಸ್ಕೊತಾ ಇದೆ. ನಾನು ಈ ಬೀಚ್ನ ತೋರಿಸಿದ ಕಾರಣ ಏನು ಅಂತಂದರೆ, ಮುಂಬೈಗೆ ಬಂದಿದ್ದೀನಿ ಅಂತಂದರೆ ನಿಮಗೆಲ್ಲ ತೋರಿಸ್ಬೇಕು. ಏನೇನು ಚೆನ್ನಾಗಿದೆ, ಏನೇನು ಚೆನ್ನಾಗಿಲ್ಲ, ಏನೇನು ಯಾಕೆ ಚೆನ್ನಾಗಿಲ್ಲ, ಏನೇನು ಯಾಕೆ ಚೆನ್ನಾಗಿದೆ ಎಲ್ಲ ನಿಮಗೆ ತೋರಿಸ್ಬೇಕು. ಅದಷ್ಟೇ ನನ್ನ ಉದ್ದೇಶ. ಮುಂಬೈ ಮ್ಯಾಪಲ್ಲಿ ನೋಡಿದ್ರೆ ತುಂಬಾ ಚಿಕ್ಕದು, ಇಷ್ಟೇ ಇರೋದು ಮುಂಬೈ ಸುತ್ತ ಸಮುದ್ರ ಸುತ್ಕೊಂಡಿದೆ. ಒಂದ್ಸಲ ನೀವು ಗೂಗಲ್ ಮ್ಯಾಪಲ್ಲಿ ನೋಡಿ ಒಂದ್ಸಲ ಮುಂಬೈ ಹೆಂಗಿದೆ ಅಂತ. ತುಂಬಾ ಪುಟ್ಟು ಮುಂಬೈ ಇದು. ಮೊದಲನೇ ದಿನ ಬಂದಾಗಂತೂ ನನಗೆ ಉಸಿರು ಕಡ್ದಂಗೆ ಆಗೋಗ್ಬಿಡ್ತು, ಹೆಂಗಪ್ಪ ಇರೋದು ಇಲ್ಲಿ ಅಂತ. ಆದರೆ ಹೋಗ್ತಾ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟೆ ನಾನು. ತುಂಬ ಒಂಥರ ಬ್ಯೂಟಿಫುಲ್ ಪ್ಲೇಸು. ತುಂಬ ಜನಗಳ ಹತ್ರ ಲಿಫ್ಟ್ ತಗೊಂಡಿದ್ದೀನಿ. ಜನಗಳು ಟೂರಿಸ್ಟ್ಗಳಿಗೆ ವೆಲ್ಕಮಿಂಗ್ ಆಗಿದ್ದಾರೆ. ಏನಂತಂದರೆ ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಷ್ಟೇ. ಮುಂಬೈಯಲ್ಲಿರೋ ಬಿಸಿಲಿಗೆ ಈ ಕ್ಯಾಮ್ರಾ ಫುಲ್ಲು ಹೀಟ್ ಆಗಿಬಿಟ್ಟಿದೆ. ಹೀಟ್ ಆಗಿರೋದ್ರಿಂದ ಹ್ಯಾಂಗ್ ಆಗ್ತಾ ಇದೆ ಇದು. ಅದಕ್ಕೆ AC ಹಾಕಿದ್ದೀನಿ ಒಳ್ಳೆ ತಣ್ಣಗಾಗ್ಲಿ ಅಂತ. ಅಷ್ಟು ಬಿಸಿಲು ಮುಂಬೈಯಲ್ಲಿ. ಆದ್ರೆ ರಾತ್ರಿ ಆಗ್ತಾ ಫುಲ್ಲು ಕೋಲ್ಡು, ತಡ್ಕೊಳಕ್ಕಾಗಲ್ಲ, ಅಷ್ಟು ತಣ್ಣಗಿರುತ್ತೆ. ಬೆಳಗಿಂದ ಮುಂಬೈ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಕತ್ಲೆ ಆಗೋಯ್ತು. ಇವತ್ತು ಮುಂಬೈಯಲ್ಲಿ ನನ್ನ ಕಡೆಯ ರಾತ್ರಿ. ಎಲ್ಲ ಮುಗೀತು ಅಂದ್ಕೊಂಡು ಹಾಸ್ಟೆಲ್ ಕಡೆ ಹೆಜ್ಜೆ ಹಾಕಬೇಕಾದ್ರೆ ಸೈಡಿಂದ ಟೀ ವಸ್ತೆ ಗಮ್ ಅಂತ ಬಂತು. ಅದೇ ಅಂಗಡಿಗೆ ಹೋಗಿ ವಡಪಾವ್ ತಿಂತಾ ಇರಬೇಕಾದ್ರೆ ಆ ಅಂಗಡಿ ಕನ್ನಡಿಗರಿಗೆ ಸೇರಿದ್ದು ಅಂತ ಗೊತ್ತಾಯಿತು. ಎಲ್ಲ ಹಿಂದಿಗಳ ಮಧ್ಯೆ ಎಲ್ಲೋ ಒಂದು ಕಡೆ ಕನ್ನಡ ಕೇಳಿದಾಗ ಆಹಾ ಎಷ್ಟು ಖುಷಿಯಾಗುತ್ತೆ. ಮುಂಬೈಗೆ ಬಂದು ವಡಪಾವ್ ತಿಂದಿಲ್ಲ ಅಂತಂದರೆ ಮುಂಬೈಗೆ ಬಂದಿದ್ದೆ ಬೆಸ್ಟು. ಈಗ ಆಲ್ರೆಡಿ ವಡಪಾವ್ ತಿಂದು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ತಿನ್ನೋಕ್ಕೆ. ಮುಂಬೈ ಜನಗಳ ಬ್ರೇಕ್ಫಾಸ್ಟ್ ಈ ವಡಪಾವ್.